June 1914 19 ವರ್ಷದ ಹುಡುಗ ಆಸ್ಟ್ರಿಯಾ ಹಂಗರಿ ಪ್ರಿನ್ಸ್ನ ಗನ್ನಲ್ಲಿ ಶೂಟ್ ಮಾಡಿ ಹತ್ಯೆ ಮಾಡಿರ್ತಾನೆ. ಈ ಒಂದು ಇನ್ಸಿಡೆಂಟಿಂದ ವರ್ಲ್ಡ್ ವಾರ್ 1ಗೆ ನಾಂದಿ ಹಾಡಿದಂತಾಗುತ್ತದೆ. ಈ ಒಂದು ಸಣ್ಣ ವಿಷಯದಿಂದ ವರ್ಲ್ಡ್ ವಾರ್ 1 ಆಯಿತು ಅಂದರೆ ನೀವೆಲ್ಲ ನಂಬ್ತೀರಾ? ಈ ಒಂದು ಯುದ್ಧಕ್ಕೆ ಏಕೆ ಕಾರಣ ಆಯಿತು ಈ ವಿಡಿಯೋದಲ್ಲಿ ನೋಡೋಣ. ಇಯರ್ 1914 ಮ್ಯಾಪ್ ಮೊದಲು ಈ ಥರ ಇತ್ತು. ಜರ್ಮನಿ, ಟರ್ಕಿ, ರಷ್ಯಾ ಎಲ್ಲ ದೊಡ್ಡ ದೊಡ್ಡ ಕಂಟ್ರಿಗಳಾಗಿದ್ದವು. ಆವಾಗ ರಾಜರ ಆಳ್ವಿಕೆಯ ಸಮಯ. ಇವಾಗಿನ ತರಹ ಡೆಮೋಕ್ರೆಟಿಕ್ ಕಂಟ್ರೀಸ್ಗಳು ಇರಲಿಲ್ಲ. ಅದರಲ್ಲಿ 3 ಕಂಟ್ರೀಸ್ ಫ್ರಾನ್ಸ್, ಸ್ವಿಟ್ಜರ್ಲ್ಯಾಂಡ್, ಸ್ಯಾನ್ ಮೆರಿನೋ ಡೆಮೋಕ್ರೆಟಿಕ್ ಕಂಟ್ರೀಸ್ಗಳಾಗಿದ್ದವು. ಆರೆಂಜ್ ಕಲರ್ನಲ್ಲಿ ಕಾಣಿಸುತ್ತಿರುವುದೆಲ್ಲ ಬಾಲ್ಕನ್ ಕಂಟ್ರೀಸ್. ಸರ್ಬಿಯಾ, ಬೋಸ್ನಿಯಾ, ರೊಮಾನಿಯಾ, ಬಲ್ಗೇರಿಯಾ ಈ ಕಂಟ್ರೀಸ್ಗಳು ಈ ಯುದ್ಧದಲ್ಲಿ ಮುಖ್ಯ ಪಾತ್ರಗಳಾಗಿದ್ದಾವೆ. ಯಾಕೆ ಅಂತ ಮುಂದೆ ನೋಡೋಣ. ಇಯರ್ 1878 ರಷ್ಯನ್ ಎಂಪೈರ್ ಆ್ಯಂಡ್ ಒಟೋಮನ್ ಎಂಪೈರ್ ನಡುವೆ ಯುದ್ಧ ನಡೆಯುತ್ತಿರುತ್ತದೆ. ಈ ಎರಡೂ ಕಂಟ್ರಿಗಳ ನಡುವೆ ಬಾಲ್ಕನ್ ಕಂಟ್ರೀಸ್ ಇರುತ್ತವೆ. ಸೊ ಯುದ್ಧದ ಕೊನೆಯಲ್ಲಿ ಟ್ರೀಟಿ ಆಫ್ ಬರ್ಲಿನ್ 1878 ಅನ್ನು ಸೈನ್ ಮಾಡಲಾಗುತ್ತದೆ. ಸೊ ಈ ಟ್ರೀಟಿಯ ಅನುಸಾರ ಆಸ್ಟ್ರಿಯಾ ಹಂಗರಿ ಅವರಿಗೆ ಬಾಸ್ನಿಯಾ ಹರ್ಜೋಗೋವಿನಾ ಕಂಟ್ರೀಸನ್ನು ಆಡಳಿತ ಮಾಡಲು ಆದೇಶವಾಗಿರುತ್ತದೆ. ಆದರೆ ಅದು ಬರೀ ಟೆಂಪರರಿ ಪೀರಿಯಡಿಗಾಗಿ. ಆದರೆ ಆಸ್ಟ್ರೇಲಿಯಾ ಹಂಗರಿ ಕಂಟ್ರಿ ಅವರು ಅದನ್ನು ಪರ್ಮನೆಂಟ್ ಮಾಡಿಕೊಳ್ಳಲು ಶತಪ್ರಯತ್ನವನ್ನು ಮಾಡುತ್ತಿರುತ್ತಾರೆ. ದ ಇಯರ್ 1908 ಆಸ್ಟ್ರಿಯಾ ಹಂಗರಿ ಎಂಪೈರ್ ಅವರು ಬಾಸ್ನಿಯಾ ಹರ್ಜೋಗೋವಿನಾವನ್ನು ಅನೆಕ್ಸ್ ಮಾಡ್ಕೋತಾರೆ. ಅಂದರೆ ಕಂಪ್ಲೀಟಾಗಿ ಅವರ ವಶವನ್ನು ಮಾಡ್ಕೋತಾರೆ. ಈ ಸಂದರ್ಭದಲ್ಲಿ ಒಟೋಮನ್ ಎಂಪೈರ್ ಅವರು ಅಸಹಾಯಕವಾಗಿರುತ್ತಾರೆ. ಯಾಕೆಂದರೆ ಅವರ ರಾಜ್ಯದಲ್ಲಿಯೇ ಇಂಟರ್ನಲ್ ಡಿಸ್ಟರ್ಬೆನ್ಸ್ ನಡೀತಾ ಇರುತ್ತದೆ. ಆದ್ದರಿಂದ ಒಟೋಮನ್ ಎಂಪೈರ್ ರಾಜ್ಯ ಬಾಸ್ನಿಯಾ ಹರ್ಜೋಗೋವಿನಾವನ್ನು ಕಂಪ್ಲೀಟಾಗಿ ಬಿಟ್ಟುಕೊಡಬೇಕಾಗುತ್ತದೆ. ಆವಾಗ ಅಲ್ಲಿಂದ ಬಾಸ್ನಿಯಾ ಹರ್ಜೋಗೋವಿನಾ ಒಂದು ಇಂಡಿಪೆಂಡೆಂಟ್ ಕಂಟ್ರಿ ಆಗುತ್ತದೆ. ಬಾಸ್ನಿಯಾ ಹರ್ಜೋಗೋವಿನಾ ಇಂಡಿಪೆಂಡೆಂಟ್ ಆದ ನಂತರ ಅದನ್ನು ವಶಪಡಿಸಿಕೊಳ್ಳಲು ಆಸ್ಟ್ರಿಯಾ ಹಂಗರಿಯವರು ಟ್ರೈ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಸರ್ಬಿಯಾ ಅವರಿಗೆ ಇದು ಸ್ವಲ್ಪವೂ ಕೂಡ ಇಷ್ಟವಾಗುವುದಿಲ್ಲ. ಏಕೆಂದರೆ ಬಾಸ್ನಿಯಾ ಹರ್ಜೋಗೋವಿನಾ, ಸರ್ಬಿಯಾ ಇವೆಲ್ಲ ಕಂಟ್ರೀಸ್ ಅವರು ಕಾಮನ್ ಎಥ್ನಿಸಿಟಿನ ಫಾಲೋ ಮಾಡ್ತಾ ಇರ್ತಾರೆ. ಅದೇನೆಂದರೆ ಸ್ಲಾವ್ಸ್ ಎಥ್ನಿಸಿಟಿ. ಎಲ್ಲ ಈಸ್ಟರ್ನ್ ಕಂಟ್ರೀಸ್ ಬ್ಲೂ ಕಲರಲ್ಲಿರುವ ಎಲ್ಲ ಕಂಟ್ರೀಸ್ಗಳು ಸ್ಲಾವ್ಸ್ ಎಥ್ನಿಸಿಟಿನ ಫಾಲೋ ಮಾಡ್ತಾ ಇರ್ತಾರೆ. ಸೊ ಅದನ್ನು ಸೌತ್ ಸ್ಲಾವಿಕ್ ಕಂಟ್ರೀಸ್ ಅಂತ ಕೂಡ ಕರೀತಾರೆ. ಸರ್ಬಿಯಾ ವಿಲ್ ಡೌಟೆಡ್ ಆಸ್ಟ್ರಿಯಾ ಹಂಗೇರಿ ಆ್ಯಂಡ್ ಅವ್ರು ದೂರ ಮಾಡ್ತಾರೆ. ಇವರು ಬರೀ ಬೋಸ್ನಿಯಾ ಹರ್ಜೋಗೋವಿನಾ ಕಂಟ್ರೀಸ್ನ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತಿಲ್ಲ. ಇನ್ಸ್ಟೆಡ್ ಸೌತ್ ಸ್ಲಾವಿಕ್ ಎಲ್ಲ ಕಂಟ್ರೀಸ್ನೂ ಕೂಡ ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ. ಸೊ ಈ ಒಂದು ದೂರಿನಿಂದ ಆಸ್ಟ್ರಿಯಾ ಹಂಗರಿ ಅವರು ಯುದ್ಧ ಆಗ್ತದೆ ಅಂತ ಹೇಳಿ ರಷ್ಯಾ ಜೊತೆ ಚರ್ಚಿಸಿ ಒಂದು ಸೀಕ್ರೆಟ್ ಅಗ್ರಿಮೆಂಟ್ನ ಮಾಡ್ಕೋತಾರೆ. ರಷ್ಯಾ ಪೀಪಲ್ ಈ ಒಂದು ಸೀಕ್ರೆಟ್ ಅಗ್ರಿಮೆಂಟ್ನ ಸಪೋರ್ಟ್ ಮಾಡಲ್ಲ. ಯಾಕೆ ಅಂದರೆ ತುಂಬ ಜನ ಎಲ್ಲ ಸ್ಲಾವಿಕ್ ಜನಗಳೇ ಆಗಿರ್ತಾರೆ. ಸೊ ಇದರಿಂದ ರಷ್ಯಾ ಎಂಪೈರ್ ವೀಕ್ ಆಗಿಬಿಟ್ಟು ಜನಗಳ ಮಾತನ್ನೇ ಕೇಳಬೇಕಾಗುತ್ತೆ. 1909 ಆಸ್ಟ್ರಿಯಾ ಹಂಗರಿ ಎಂಪೈರ್ ಜರ್ಮನಿಯವರ ಸಪೋರ್ಟ್ನ ಕೇಳುತ್ತೆ. ಜರ್ಮನಿಯವರು ಒಪ್ಕೊಳ್ತಾರೆ. ರಷ್ಯಾದವರು ಫ್ರಾನ್ಸ್ ಹತ್ರ ಹೋಗ್ತಾರೆ. ಆದರೆ ರಷ್ಯಾದವರು ರಿಜೆಕ್ಟ್ ಮಾಡ್ತಾರೆ. ಅವರು ಈ ಒಂದು ಮ್ಯಾಟರಲ್ಲಿ ಇಂಟರ್ಫಿಯರ್ ಆಗೋದಿಲ್ಲ ಅಂತ ಹೇಳಿ. ಇದರಿಂದ ರಷ್ಯಾದವರು ಸೈಲೆಂಟ್ ಆಗ್ತಾರೆ. ಸೊ ಬಾಸ್ನಿಯಾ ಹರ್ಜೋಗೋವಿನಾ ಕಂಟ್ರಿ ಆಸ್ಟ್ರಿಯಾ ಹಂಗರಿಯ ಪಾಲಾಗುತ್ತೆ. ಈ ಇನ್ಸಿಡೆಂಟ್ ಆದಮೇಲೆ ಎಲ್ಲ ಕೂಡ ನಾರ್ಮಲ್ ಆಗಿರುತ್ತೆ. ಅಂದರೆ ಎಲ್ಲರೂ ಕೂಡ ಶಾಂತವಾಗಿರ್ತಾರೆ. ಯಾವುದೇ ಕೂಡ ವರ್ಲ್ಡ್ ವಾರ್ನ ಸಂದೇಹ ಇರೋದಿಲ್ಲ. ಆದರೆ ನಾನು ವಿಡಿಯೋ ಮುಂಚೆ ಹೇಳಿದಂತಹ ಕೊಲೆ ಆಸ್ಟ್ರಿಯಾ ಹಂಗರಿ ಪ್ರಿನ್ಸ್ನ ಒಬ್ಬ 19 ವರ್ಷದ ಹುಡುಗ ಸಾಯಿಸಿರ್ತಾನೆ ಅಂತ ಹೇಳಿದ್ನಲ್ಲ, ಅದು ಈ ಟೈಮಲ್ಲೇ ಆಗೋದು. ಸೊ ಇದಾದ ನಂತರ ಏನೇನಾಯಿತು, ಹೇಗೆ ಎಲ್ಲ ಕಂಟ್ರೀಸ್ ಯುದ್ಧ ಸ್ಟಾರ್ಟ್ ಮಾಡಿದ್ರು, ಇಂಡಿಯಾಗೆ ವರ್ಲ್ಡ್ ವಾರ್ 1 ಹೇಗೆ ಹೆಲ್ಪ್ ಆಯಿತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು.